ಆಶ್ಚರ್ಯವೇ? ಆ ಮಾಯೆ, ಆ ನಾರಾಯಣ ನಿನ್ನ ಅಕ್ಕ ನಾರಾಯಣನೇ. ನನ್ನಕ್ಕನ ಕಿವಿ ಚುಚ್ಚಿದ ನೀನೆಂತಹ ಅಕ್ಕಸಾಲಿಗಳು. ನಿನ್ನ ಅಕ್ಕನನ್ನು ದಕ್ಕಿಸಿಕೊಳ್ಳಬೇಕಾದರೆ ಎರಡು ಕಣ್ಣುಗಳಿಂದ ಆಗದಂದು ಮೂರನೆಯ ಕಣ್ಣನ್ನು ಹೊತ್ತುಕೊಂಡು ಮುಕ್ಕಣ್ಣನೆಂದು ಕರೆಸಿಕೊಳ್ಳಬೇಕಾಯ್ತು. ಇರಲಿ, ಆ ಶಿಬಿರವನ್ನು ಬಿಟ್ಟು ಈ ವೈಶಂಪಾಯನ ಸರಸಿಯ ಬಳಿ ಬಂದುದ್ದೇಕೆ? ಅಯ್ಯೋ ಪಾಪ ಪಾಪ, ಏನೊಂದರಿಯದ ಮಹಾತ್ಮನು. ಇರಲಿ, ಅಂದ ಹಾಗೆ ತಾವೇಕೆ ತಮ್ಮ ತಾನವನ್ನು ಬಿಟ್ಟು ಬಂದುದೇಕಿಲ್ಲಿ? ಅಬ್ಬಾ, ತಿಳಿವಿಲ್ಲದ ಗೊಲ್ಲನ. ಗೊಲ್ಲನ ಮಾವನೇ. ಈ ಗೊಲ್ಲನ ಗತ್ತು ಗೊತ್ತುಂಟು ಗೌರಿ ವಲ್ಲಭನಿಗೆ, ಆದರೆ ಗೌರಿ ವಲ್ಲಭನ ಗತ್ತು ಮಾತ್ರ ಗೊತ್ತಾಗದು ಗೊಲ್ಲನಿಗೆ. ಆ ಗೌರಿಯೇ ನನ್ನನ್ನು ನಿನ್ನಕ್ಕ ನಾರಾಯಣಲ್ಲದೆ ಇನ್ನಾರು ಕೆರಳಿಸಬಹುದು ಸೃಷ್ಟಿಯವನ್ನ ಕಂಠದು. ಓ ಋಷಿಕುಲ ತಿಲಕನೆ, ಸಾವಿರಾರು ಕಲ್ಲುಪಗಳ ತಪಸ್ಸಿಗೂ ಸಾಧ್ಯವಾಗದ ಸಾಂಖ್ಯವನ್ನು ಸಾಧಿಸಿಯನು ಆ ಅಶ್ವತ್ಥಾಮನು ತನ್ನ ಅನಂತ ಜನ್ಮಗಳ ಪುಣ್ಯ ಬಲದಿಂದ ಆತನೀಗ ತಪ್ತ ತೇಜ ಪಿಂಡಾಂಡ. ಆ ತಪ್ತ ತೇಜ ಪಿಂಡಾಂಡದಿಂದ ಹೊರಹೊಮ್ಮಿದ ತಪನ ಕಿರಣಗಳು ಪಡೆದವು ಕೈಲಾಸವನ್ನು. ಕೈಲಾಸದಲ್ಲಿ ತುಂಬಿಕೊಂಡಿತ್ತು ತಪಸ್ಸಿನ ತಪನ ಜ್ವಾಲೆ. ಆದ್ದರಿಂದ ಕಳೆದ ನನ್ನ ಗಿರಿಜೆ ಅಶ್ವತ್ಥಾಮನಿಗೆ ವರ ಪ್ರದಾನ ಮಾಡಿ ಅಂತ. ಓ ನಂದಿವಾಹನನೇ, ಅಂದ ಹಾಗೆ ನೀನಾವ ವರಪ್ರದಾನ ಮಾಡಲಿರುವೆ ಅಶ್ವತ್ಥಾಮನಿಗೆ? ದೇವ ದಾನವರಳು, ಗಂಧರ್ವ ಕಿಂಪುರುಷರಳು, ಮಧ್ಯದ ಈ ಮಾನವರಳು ಆರಿಂದಲೂ ಸೋಲು ಬಾರದಲ್ಲೆಂದು ಅಶ್ವತ್ಥಾಮನಿಗೆ ವರ ಪ್ರದಾನ ತಡೆ ತ್ರಿಶೂಲಧರನೇ, ಕೆಡಿಸದಿರು ನನ್ನ ರುದ್ರ ನಾಟಕವನ್ನು. ನಿನ್ನ ನಾಟಕ ಎಂದಿಗೂ ಕೆಡಲ. ಈ ನಾಟಕದಿಂದ ನೀನಾಗುವೆ ರಸಿಕರಿಗೆ ಗುರು. ಈ ನಾಟಕದ ಕಥಾ ಸಂವಿಧಾನ ಆಳವಾದದ್ದು. 9 ರಸಗಳಿಂದ ತುಂಬಿದ ರಸಸೃಷ್ಟಿ ರಸಿಕರಿಗೆ ಸಂತೃಪ್ತಿ. ಈ ನನ್ನ ವರದಿಂದ ಅಶ್ವತ್ಥಾಮನು ಅಜಯನಾದರೂ ಆವ ದಿನದಳು ಗರತಿಯ ಕರಳ ನುರಿಗೆ ಕಾರಣನಾಗುವನು. ಅಂದೇ ಅವನಿಗೆ ಸೋಲಿಸಿದ್ದ. ಕೃಷ್ಣ, ನೀನು ರಚಿಸುತ್ತಿರುವ ರಕ್ತರಾತ್ರಿ ನಾಟಕಂ ಸಫಲಂ. ನಮಸ್ತೆ ದೇವ.